ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಗ್ ಬಿರಿಯಾನಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗೂ ಕೂಡ ಬಂದಿದೆ. ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ಬೆಲ್ ಬಟನ್ ಹೊತ್ತೋದನ್ನ ಮರಿಬೇಡಿ. ಯಾವ ರೀತಿ ಮಾಡೋದು ನಿಮಗೆ ತೋರಿಸ್ತೀನಿ ಬನ್ನಿ. ಚಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಇವಾಗ 4 ಲವಂಗ ಹಾಕ್ಕೊಳ್ಳೋಣ, ಮತ್ತು ಪಲಾವ್ ಎಲೆ ಹಾಕ್ಕೊಳ್ಳೋಣ. ಇವಾಗ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜು. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಶುಂಠಿ ಹಾಕ್ಕೊಳ್ಳೋಣ ಒಂದಿಷ್ಟು, ನಾಟಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇಷ್ಟು, ಖಾರದ ಪುಡಿ ಹಾಕ್ಕೊಳ್ಳೋಣ 1 ಸ್ಪೂನು. ಈಗ ಗರಂ ಮಸಾಲ ಹಾಕ್ಕೊಳ್ಳೋಣ 1 ಸ್ಪೂನು, ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ 1 ಸ್ಪೂನು, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ 4 ಹಸಿಮೆಣಸಿಕಾಯಿ ಹಾಕ್ಕೊಳ್ಳೋಣ. ಇಷ್ಟು ಪದಾರ್ಥ ರುಬ್ಕೊಳ್ಳೋಣ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ, ಹಾಕ್ಕೊಳ್ಳೋಣ ಇದರೊಳಗಡೆ. ಕಲ್ಲುಪ್ಪು ಹಾಕ್ಕೊಳ್ಳೋಣ, ರುಚಿಗೆ ಬೇಕಾದಷ್ಟು ಉಪ್ಪು. 4 ಮೊಟ್ಟೆ ರೆಡಿಯಾಗಿದೆ. ಇದು ಒಂದೊಂದು ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ ಚಾಕಲ್ಲಿ. ಮಸಾಲೆ ಹಿಡಿಬೇಕಲ್ವಾ, ಎಲ್ಲ ಮೊಟ್ಟೆಗಳನ್ನು ಇದೇ ಥರ ಮಾಡ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಳ್ಳೋಣ ಇದರೊಳಗಡೆ. ಸ್ವಲ್ಪ ಇದು ಮಸಾಲೆ ಹಿಡೀಲಿ. ಮೊಟ್ಟೆನೇ ನಾನು ಬೇಯಿಸ್ಬಿಟ್ಟು 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಎಷ್ಟು ಮೊಟ್ಟೆ ಬೇಕಾದರೂ ಹಾಕ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಸಾಲೆ ಒಳಗಡೆ ಇದು ಫ್ರೈ ಆದಾಗ ಅದು ಒಳಗಡೆ ಎಲ್ಲ ಚಾಕಲೆಲ್ಲ ಒಂದೊಂದು ಸ್ವಲ್ಪ ಕೂದಿದ್ದೀವಲ್ಲ, ಹಂಗಾಗಿ ಇದು ಮಸಾಲೆ ಒಳಗಡೆ ಹೋಗಿ ತುಂಬ ಟೇಸ್ಟ್ ಬರುತ್ತೆ. ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ ಸ್ವಲ್ಪ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಅಕ್ಕಿ ತೊಳೆದು ಹಾಕ್ಕೊಳ್ಳೋಣ. ನೆನೆ ಹಾಕಿದ್ದೆ ಒಂದು 1/2 ಅವರ್ ಅಕ್ಕಿನ. ನೋಡಿ, ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ. ಇವಾಗ ಸರ್ವ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.